ನಮ್ಮ ಗಾಳಿಯಲ್ಲಿ 71% ಸಾರಜನಕ ಇದೆ, ನೈಟ್ರೋಜನ್ ಇದೆ. ಸೊ ಅದನ್ನ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಫಿಕ್ಸ್ ಮಾಡ್ತಾ ಇದ್ದಾವೆ. ಅದು ಹೇಗೆ? ಅವುಗಳು ಅಸಿಟೋಬ್ಯಾಕ್ಟರ್ ಅಂತ ಇದೆ, ಅಜೋಸ್ಪೈರಿಲಮ್ ಅಂತಿದೆ, ಬೈರಿಂಕಿಯಾ ಅಂತಿದೆ, ಅಸಿಟೋಬ್ಯಾಕ್ಟರ್ ಅಂತ ಇದೆ. ಈ ಬ್ಯಾಕ್ಟೀರಿಯಾಗಳು ಅವುಗಳಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಜೀನ್ಸ್ ಇದೆ, ನೈಟ್ರೇಸ್ ಅನ್ನೋ ಒಂದು ಎನ್ಸೈಮ್ಸ್ ಇದೆ, ಕಿಣ್ವಗಳು. ಸೊ ಅವುಗಳನ್ನು ಬಳಸ್ಕೊಂಡು ತಮಗೆ ಆ್ಯಕ್ಚುಲಿ ಅವು ಮಣ್ಣಿಗೆ ಮಾಡ್ತಾ ಇಲ್ಲ, ತಮಗೆ ಮಾಡ್ಕೋತಾ ಇದ್ದಾವೆ. ಆ ಕೋಶಗಳು ಸತ್ತಾಗ, ಆ ಬ್ಯಾಕ್ಟೀರಿಯಾಗಳು ಸತ್ತಾಗ ಅವುಗಳ ಬ್ಯಾಕ್ಟೀರಿಯಾ ಬಾಡಿಯಿಂದ ಸಾರಜನಕ ರಿಲೀಸ್ ಆಗ್ತದೆ. ಆ ಬ್ಯಾಕ್ಟೀರಿಯಾಗಳು ನಾರ್ಮಲಿ ಎಲ್ಲಿರ್ತವೆ? ಮಣ್ಣಿನಲ್ಲಿ ಇರ್ತವೆ. ಮಣ್ಣಿನಲ್ಲಿ ಇರ್ತವೆ, ನೈಸರ್ಗಿಕವಾಗಿ ಇರ್ತವೆ, ಮಣ್ಣಿನಲ್ಲೇ ಇರ್ತವೆ. ವಾತಾವರಣದಿಂದ ಸಾರಜನಕವನ್ನ ಅದು ತಗೊಳುತ್ತೆ. ಹೌದು, ಅದು ಸತ್ತಾಗ ಮಣ್ಣಿಗೆ ಸಾವಯವ ಫಾರ್ಮ್ ಅಲ್ಲಿ, ಆರ್ಗ್ಯಾನಿಕ್ ನೈಟ್ರೋಜನ್ ಫಾರ್ಮ್ ಅಲ್ಲಿ ಸೇರ್ತದೆ. ಅಂದ್ರೆ ಪ್ರೋಟೀನ್, ಅಮೈನೋ ಆಸಿಡ್ಸ್ ಈ ತರ ರಿಲೀಸ್ ಆಗ್ತದೆ. ಮತ್ತೆ ಅದು ಮಿನರಲೈಸ್ ಆಗಬೇಕು. ಸೊ ಈ ರೀತಿ ಅದಕ್ಕೆ ಹಾಗಾಗಿ ಅದನ್ನ ಡೆವಲಪ್ ಮಾಡೋದು ಹೇಗೆ ಅಂತಂದ್ರೆ ಮುಚ್ಚಳಿಕೆ ಬಹಳ ಮುಖ್ಯವಾಗಿ. ಒಂದು ತೇವಾಂಶ, ಹದವಾದ ತೇವಾಂಶವನ್ನು ನಮ್ಮ ತೋಟದಲ್ಲಿ ಕಾಪಾಡ್ಕೊಳ್ಳೋದು, ಮತ್ತು ಮಲ್ಚಿಂಗ್ ಬಹಳ ಮುಖ್ಯ. ಸೊ ಎಲ್ರಿಗೂ ಈಗ ನೋಡಿ, ಇಲ್ಲಿ ಪ್ರಕಾಶವಾದಂತಹ ಬಿಸಿಲು ಇಲ್ಲಿ ಬೀಳ್ತಾ ಇದೆ. ಸೊ ನಮಗೆ ಈಗ ಮೈಕೈ ಸುಡ್ತಾ ಇದೆ. ಸೊ ಇಷ್ಟೇ ಶಾಖ ಮಣ್ಣಿಗೆ ಬಿದ್ದರೆ, ತೆರೆದ ಮಣ್ಣಿಗೆ ಬಿದ್ದರೆ ಆ ಸೂಕ್ಷ್ಮಾಣು ಜೀವಿಗಳು ಬದುಕುಳಿಯೋದಿಲ್ಲ. ಸೊ ಅಷ್ಟು ಕನಿಷ್ಠ ಜ್ಞಾನವನ್ನು ನಾವೆಲ್ಲರೂ ಇರಲೇಬೇಕು. ಸೊ ಮಣ್ಣು ಈ ಸೂರ್ಯನ ಶಾಖಕ್ಕೆ ಮತ್ತು ಈ ವಿಕಿರಣಗಳಿಗೆ, ಅದೆಲ್ಲ UV ರೇಸು, ಇಟ್ಸ್ ಲೈಕ್ ಅಗೈನ್ ಸ್ಟೆರಲೈಸಿಂಗ್ ದ ಸಾಯಿಲ್. ಸೊ ಹಾಗಾಗಿ ಮಣ್ಣನ್ನು ಈ ಸೂರ್ಯನ ಶಾಖದಿಂದ ಮತ್ತು ವಿಕಿರಣಗಳಿಂದ ಕಾಪಾಡ್ಕೋಬೇಕಂತಂದರೆ ಮಲ್ಚಿಂಗ್ ಮಾಡಲೇಬೇಕು. ಅವು ಆ ಹಂತದಲ್ಲಿ ಸಾಯ್ತವ ಅಥವಾ ಡಾರ್ಮೆಟರಿ ಸ್ಟೇಟಿಗೆ ಹೋಗ್ತವ? ತೇವಾಂಶ ಇದ್ದರೆ ಆ್ಯಕ್ಟಿವ್ ಆಗಿರ್ತವೆ. ಮಲ್ಚಿಂಗ್ ಮಾಡಿದರೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತವೆ. ಸೊ ಅವುಗಳು ನಿದ್ರಾವಸ್ಥೆಗೆ ಹೋಗೋದು ತೇವಾಂಶ ಇಲ್ಲದೇ ಇದ್ದಾಗ.